ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ದಿವಾಖಾನೆಯ ಅಂದ ಚಂದ. ಲೇಖಕರಿಗೆ ಒಂದು ದೊಡ್ಡ ಕನಸಿರುತ್ತೆ, ನಮ್ಮದೇ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ. ಅದೇ ಪ್ರಕಾರ ಅವರು ತುಂಬ ಕಷ್ಟಪಟ್ಬಿಟ್ಟು ಇರೋಬ್ಬರ ದುಡ್ಡೆಲ್ಲ ಉಳಿಸಿ ಒಂದು ಮನೆಯೂ ಕೂಡ ಕಟ್ತಾರೆ. ಅವ್ರಿಗೆ ಆ ಕಾಲಕ್ಕೆ ಹೇಗೆ ಬೇಕೋ ಹಾಗೆ ಆಗಿಂದ ಅವ್ರದ್ದು ದುಡ್ಡಿಂದ ಫೈನಾನ್ಷಿಯಲಿ ಯಾವ ಥರ ಅವ್ರಿಗೆ ಸಾಧ್ಯ ಆಯಿತೋ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಮನೇನ ಕಟ್ತಾರೆ. ಮನೇಲಿ ಖುಷಿಯಾಗಿ ಸಂತೋಷವಾಗಿ ಇರುವಂಥ ಸಂದರ್ಭ ಬಂದಾಗ ಬೇರೆ ಯಾರ್ದೋ ಇನ್ನೊಬ್ಬರು ಪ್ರಭಾವ, ಮೂರನೇ ವ್ಯಕ್ತಿಯ ಪ್ರಭಾವ ಆ ಮನೆ ಮೇಲೆ ಆಗುತ್ತೆ. ಆ ಮನೆ ಮೇಲೆ ಆಗಿ ಯಾವ ಥರ ಎಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಈ ಪ್ರಬಂಧದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಪ್ರಬಂಧದಲ್ಲಿ ಬರುವಂಥ ಮುಖ್ಯ ಪಾತ್ರಧಾರಿ ಅಂತಂದರೆ ಲೇಖಕರು ಮತ್ತು ಅವರ ಪತ್ನಿ, ಹಾಗೆ ಇನ್ನೊಂದಷ್ಟು ಕೆಲವು ಪಾತ್ರಗಳು ಬಂದೋಗ್ತವೆ. ಆದರೆ ಅವ್ರದ್ದು ಹೆಸರುಗಳು ತಗೊಳ್ತಾರೆ ಅಷ್ಟೇ, ಆದರೆ ಅವ್ರ ಬಗ್ಗೆ ಹೆಚ್ಚಿನ ಕಾನ್ವರ್ಸೇಷನಲ್ಲಿ ಬರೋದಿಲ್ಲ, ಬರೀ ಹೆಸರುಗಳು ಬರುತ್ತೆ ಅಷ್ಟೇ. ಬಿಟ್ಟರೆ ಇಲ್ಲಿ ಮುಖ್ಯ ಪಾತ್ರ ವಹಿಸೋದು ಲೇಖಕರು ಮತ್ತು ಅವರ ಪತ್ನಿಯಾದಂತಹ ಲಲಿತಾದೇವಿ, ಮತ್ತು ಸಣ್ಣ ಪಾತ್ರವಾಗಿ ಅವರ ಸ್ನೇಹಿತರು ರಾಯರು, ಅದರ ಜೊತೆಗೆ ರಾಯರ ಪತ್ನಿ ಮತ್ತು ಲೇಖಕರ ಮಗನಾದಂತಹ ರಾಮು ಬರ್ತಾರೆ. ಇಷ್ಟೆಲ್ಲ ಪಾತ್ರಗಳು ಬಂದರೂ ಸಹ ಇಲ್ಲಿ ಮುಖ್ಯ ಪಾತ್ರ ವಹಿಸೋದು ಲೇಖಕರ ಹೆಂಡತಿಯಾದಂಥ ಲಲಿತಾದೇವಿಯವರು ಮತ್ತು ಲೇಖಕರು ಮತ್ತು ಲಲಿತಾದೇವಿಯವರ ನಡುವೆ ನಡೆಯುವಂಥ ಸಂಭಾಷಣೆ, ಅಲ್ಲಿ ಲೇಖಕರ ಹೆಂಡತಿ ಮೇಲೆ ಯಾವೆಲ್ಲ ವಿಚಾರಗಳ ಪ್ರಭಾವವನ್ನು ಬೀರುತ್ತೆ, ಅದರಿಂದ ಯಾವುದೆಲ್ಲ ಬದಲಾವಣೆಗಳಾಗತ್ತೆ, ಮತ್ತು ಅದರಿಂದ ಲೇಖಕರಿಗೂ ಕೂಡ ಕೆಲವೊಂದಷ್ಟು ಅಸ್ತವ್ಯಸ್ತ ಆದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆಲ್ಲ ಕಾರಣಗಳೇನು ಅನ್ನೋದನ್ನು ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ. ಈ ಪ್ರಬಂಧದ ಮುಖ್ಯ ವಸ್ತು ಅಂತಂದರೆ ದಿವಾಖಾನೆ ಅಂತಂದರೆ ಲಿವಿಂಗ್ ರೂಮ್. ದಿವಾಖಾನೆಯ ಅಂದ ಚಂದ ಅಂತಂದರೆ ಲಿವಿಂಗ್ ರೂಮಿನ ಅಲಂಕಾರ, ಡೆಕೋರೇಷನ್ ಅಂತ ಹೇಳ್ಬೋದು. ಇಲ್ಲಿ ಹೆಸರೇ ಸೂಚಿಸುವಂತೆ ದಿವಾಖಾನೆ ಅಂತಂದರೆ ಮನೆಯ ಪಡಸಾಲೆ ಅಥವಾ ಹಜಾರ ಎಂದರ್ಥ. ಅಂದ ಎನ್ನುವುದು ಎರಡು ಅರ್ಥವನ್ನು ನೀಡುತ್ತದೆ. ರೀತಿ ಅಥವಾ ಬಗೆ, ಇನ್ನೊಂದು ಚಂದ ಎನ್ನುವ ಪದವನ್ನು ನೀಡುತ್ತದೆ. ಅಂದರೆ ದಿವಾಖಾನೆಯ ಸೌಂದರ್ಯದ ರೀತಿ ನೀತಿಗಳು ಈ ಪ್ರಬಂಧದಲ್ಲಿ ನಿರೂಪಿತವಾಗಿವೆ. ಇಲ್ಲಿ ದಿವಾಖಾನೆ ಅಂತ ಏನಿದೆಯಲ್ಲ, ಇದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಏನೆಲ್ಲ ವಸ್ತುಗಳನ್ನ ಯೂಸ್ ಮಾಡಿದ್ದಾರೆ, ಅದರದ್ದು ಬದಲಾವಣೆ ಹೇಗೆಲ್ಲ ಆಯಿತು, ಮೊದಲು ಹೇಗಿತ್ತು ಅನ್ನೋದನ್ನು ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಲೇಖಕರು ಮನೆಯನ್ನು ಕಟ್ಟಿದ್ದಾರೆ. ಮನೆ ಕಟ್ಟಬೇಕಾದ್ರೆ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಈಗ ಹೇಳಿದೆ. ಲೇಖಕರು ಮನೆಯನ್ನು ಬಹಳ ಶ್ರಮಪಟ್ಟು ಕಟ್ಟಿದ್ದಾರೆ ಅಂತಂದರೆ ಅವ್ರ ಮನೆ ಕಟ್ಟಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಮನೇನ ಕಟ್ಟಬೇಕು ಅಂತಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ಮನೆ ಕಟ್ಟಬೇಕು ಅಂತಂದರೆ ಅದಕ್ಕೆ ಸರಿಯಾಗಿ ದುಡ್ಡನ್ನು ಹೊಂದಿಸ್ಕೋಬೇಕು, ಅದನ್ನು ಕರೆಕ್ಟಾಗಿ ಖರ್ಚು ಮಾಡಬೇಕು ಕೂಡ. ಖರ್ಚು ಮಾಡೋದು ಕೂಡ ಒಂದು ರೀತಿಲಿ ಮುಖ್ಯ ಪಾತ್ರ ವಹಿಸುತ್ತೆ. ಅದಾದಮೇಲೆ ಅದು ಯಾವುದೇ ರೀತಿ ಹಾಳಾಗದೇ ಇರೋ ಥರ ಕೂಡ ನೋಡಬೇಕು. ಅದು ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಚೆನ್ನಾಗಿ ಮನೆ ಬರುತ್ತೆ. ಅದೇ ರೀತಿ ಮನೆ ಕಟ್ಟಬೇಕಾದ್ರೆ ಲೇಖಕರಿಗೆ ಒಂದು ಕನಸಿರುತ್ತೆ, ನನ್ನದೊಂದು ಸ್ವಂತ ಮನೆ ಕಟ್ಟಬೇಕು ಅಂತ. ಆ ಸ್ವಂತ ಮನೆ ಕಟ್ಟುವಂಥ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಮನೆಯನ್ನು ಕಟ್ಟಿದ್ದಾರೆ. ಬೀದಿಯ ಮತ್ತು ಮನೆಯ ಗಲಭೆಯಿಂದ ದೂರವಾಗಲೆಂದು ಮಹಡಿಯ ಮೇಲೆ ಕಟ್ಟಿದ ಕೊಠಡಿ ಇವಕ್ಕೆಲ್ಲ ಹಣದ ವ್ಯಯ ಮತ್ತು ಶ್ರಮವೇನೆಂಬುದನ್ನು ಅನುಭವ ಹಿನ್ನೆಲೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಮನೆ ಕಟ್ಟುವಾಗ ಅವ್ರಿಗೂ ಒಂದು ಪ್ರೈವಸಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೊಂದು ರೂಮನ್ನ ಕಟ್ಕೊಂಡಿದ್ದಾರೆ, ಅದು ಲಿವಿಂಗ್ ರೂಮ್ನ. ಆ ಲಿವಿಂಗ್ ರೂಮ್ಗೆ ಏನಾಗುತ್ತೆ, ಬೀದಿಯಿಂದ ಮತ್ತು ಮನೆಯ ಗಲಭೆಯಿಂದ ದೂರವಾಗಲೆಂದು ಮಹಡಿಯ ಮೇಲೆ ಕಟ್ಟಿದ ಕೊಠಡಿ. ಅವರು ಬೀದಿಯಿಂದ ಅಂದರೆ ರಸ್ತೆಯಿಂದ ವೆಹಿಕಲ್ಸ್ಗಳ ಸೌಂಡ್ ಆಗಲಿ ಅಥವಾ ಅಕ್ಕಪಕ್ಕದ ಮನೆಗಳ ಸೌಂಡ್ ಆಗಲಿ ಬರದೇ ಇರಲಿ ಅನ್ನೋದಕ್ಕೋಸ್ಕರ, ಡಿಸ್ಟರ್ಬ್ ಆಗದೇ ಇರಲಿ ಯಾವುದರಿಂದನೋ ಅನ್ನೋದಕ್ಕೋಸ್ಕರ ಅವರೊಂದು ರೂಮನ್ನು ಕಟ್ಕೊಂಡಿದ್ದಾರೆ, ಅದು ಮೇಲ್ಗಡೆ. ಅದಕ್ಕೆ ಅವರು ತುಂಬ ಕಷ್ಟಪಟ್ಟು ತಮ್ಮಲ್ಲಿರೋ ಶಕ್ತಿ, ಹಣ ಎಲ್ಲದನ್ನೂ ವ್ಯಯಿಸಿ ಕೊನೆಗೂ ಒಂದು ಸ್ವಂತ ಮನೆ ಅನ್ನೋದನ್ನು ಕಟ್ಕೋತಾರೆ. ಆ ಮನೆ ಕಟ್ಟಿದ ಮೇಲೆ ಅವ್ರಿಗೆ ಒಂದು ಬದುಕಿಗೆ ಒಂದು ಆಶ್ರಯ ಸಿಗುತ್ತೆ. ಆ ಆಶ್ರಯ ಸಿಕ್ಕಿದ ಮೇಲೆ ಅವ್ರದ್ದು ಜೀವನ ಒಂದು ಹಂತಕ್ಕೆ, ಒಂದು ಲೆವೆಲ್ಗೆ ಖುಷಿಯಾಗಿ ನಡೀತಾ ಇರುತ್ತೆ. ಅದರಿಂದ ಸುಖ ಕೂಡ ಸಿಗುತ್ತೆ ಅನ್ನೋದು ಲೇಖಕರ ಅಭಿಪ್ರಾಯ. ಸಾಂಸಾರಿಕ ಬದುಕಿಗೆ ಒಂದು ಮನೆ ಅಗತ್ಯವಾದುದು, ಅದರಿಂದ ಸುಖ ಸಿಗುತ್ತದೆ ಎಂಬುದು ಲೇಖಕರ ಅಭಿಪ್ರಾಯದ ಜೊತೆಗೆ ಸರ್ವೇ ಸಾಮಾನ್ಯವೂ ಕೂಡ. ಒಂದು ಸಂಸಾರ ಅಂತಂದರೆ ಒಂದು ಮನೆ ಇರಬೇಕು, ಮನೆಯಿಂದನೇ ಒಂದು ಸಂಸಾರ ಶುರುವಾಗ. ಒಂದು ಮನೆಯಿಂದ ಸಂಸಾರದಿಂದ ಸುಖ. ಇದೇ ಲೇಖಕರ ಜೊತೆಗೆ ಎಲ್ಲರದ್ದು ಕೂಡ ಕಾಮನ್ ಅಭಿಪ್ರಾಯ ಕೂಡ ಆಗಿರುತ್ತೆ. ತಮ್ಮ ಮನೆ ಮತ್ತು ಮನೆಯ ಹೊರಗಿನ ಸೌಂದರ್ಯವನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಅವ್ರದ್ದೊಂದು ಮನೆ ಕಟ್ಟಿದ್ದಾರೆ, ಅವ್ರಿಗೆ ಹೇಗೆ ಇಷ್ಟ ಇತ್ತು ಅದೇ ಥರ ಮನೆನ ಕೂಡ ಕಟ್ಟಿದ್ದಾರೆ. ಅದರ ಜೊತೆಗೆ ಮನೆ ಸುತ್ತಮುತ್ತ ಸೌಂದರ್ಯ ಕೂಡ ತುಂಬ ಚೆನ್ನಾಗಿದೆ. ಆ ಸೌಂದರ್ಯ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ.
ತಮಗನುಕೂಲವಾಗುವಂತೆ ಕಟ್ಟಿರುವ ಮನೆಯ ಸುತ್ತಮುತ್ತ ದೂರದಲ್ಲಿ ಕಂಗೊಳಿಸುವ ಚಾಮುಂಡಿ ಬೆಟ್ಟ, ಕರಿಘಟ್ಟ ಶ್ರೇಣಿ, ಶಾಂತ ಮುದ್ರೆಯಿಂದ ನಿದ್ರಿಸುವ ಸಿಂಹದಂತೆ ಇರುವ ಹಿರೋಡೆಯ ಬೆಟ್ಟಗಳು, ಯದುಗಿರಿ, ತೆಂಗಿನ ತೋಟಗಳು, ನಾನಾ ವಿಧದ ಮರಗಳು, ಹಸುರಾದ ಹೊಲಗದ್ದೆಗಳು, ವಿಶಾಲವಾದ ಕಣಿವೆ ಇವೆಲ್ಲವೂ ತಮ್ಮ ಮನೆಯ ದೊಡ್ಡ ಬಾಗಿಲಿನಿಂದ ವೀಕ್ಷಿಸುತ್ತಿದ್ದಾರೆಂಬುದನ್ನು ವ್ಯಕ್ತಪಡಿಸಿದ್ದಾರೆ. ಲೇಖಕರ ಮನೆ ಸುತ್ತಮುತ್ತ ವಾತಾವರಣ ಹೇಗಿತ್ತು, ಅಲ್ಲಿ ಅವರು ಏನೆಲ್ಲ ಕಾಣಿಸ್ತಾ ಇತ್ತು, ಅವ್ರ ಮನೆ ಸುತ್ತಮುತ್ತ ಪರಿಸರ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಏನೆಲ್ಲ ಇತ್ತು ಅಂತಂದರೆ ಚಾಮುಂಡಿ ಬೆಟ್ಟ ಇತ್ತು, ಕರಿಘಟ್ಟದ ಶ್ರೇಣಿ ಇತ್ತು, ಶಾಂತ ಸಮುದ್ರದಿಂದ ನಿದ್ರಿಸುವ ಸಿಂಹದಂತೆ ಇರುವ ಹಿರೋಡೆಯ ಬೆಟ್ಟಗಳಿದ್ವು, ಯದುಗಿರಿ ತೋಟಗಳಿದ್ವು, ನಾನಾ ವಿಧದ ಮರಗಳು, ಹಸುರಾದ ಹೊಲಗದ್ದೆಗಳು, ವಿಶಾಲವಾದ ಕಣಿವೆ. ಇದನ್ನೆಲ್ಲದನ್ನು ಅವರು ಒಂದು ಮನೆಯ ಒಂದೇ ಒಂದು ಭಾಗದಿಂದ ಕುತ್ಕೊಂಡು ಸುತ್ತ ಇರುವಂಥ ಪರಿಸರವನ್ನು ವೀಕ್ಷಿಸ್ತಾ ಇದ್ರು. ಇದೆಲ್ಲ ಇತ್ತು ಅಂತಂದಮೇಲೆ ಅದೊಂದು ಸುಂದರವಾದ ಪರಿಸರ ಅಂತ ಅಥವಾ ಪ್ರಕೃತಿ ಅಂತಲೇ ಹೇಳ್ಬೋದು. ಅಂದರೆ ಲೇಖಕರ ಮನೆ ಇರುವ ಸ್ಥಳ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರಕೃತಿಯ ವಾತಾವರಣವನ್ನು ಮನೋಹರವಾಗಿ ಚಿತ್ರಿಸಿದ್ದಾರೆ. ಇದನ್ನು ಹೇಳೋ ಮೂಲಕ ಅವ್ರು ಏನು ಹೇಳ್ತಿದ್ದಾರೆ, ಅವ್ರ ಮನೆ ಎಂಥ ಪರಿಸರದಲ್ಲಿತ್ತು, ಯಾವ ಥರ ವಾತಾವರಣದಲ್ಲಿತ್ತು ಅನ್ನೋದನ್ನ ಹೇಳ್ತಾರೆ. ಇದನ್ನೆಲ್ಲ ನೋಡೋದಕ್ಕೆ ಅವರೆಲ್ಲೂ ಹೊರಗಡೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಅವ್ರ ಮನೆಯಲ್ಲೇ ಇರುವಂಥ ದಿವಾಖಾನೆಯಲ್ಲಿ ಕುತ್ಕೊಂಡು ಸುತ್ತ ನೋಡ್ಬಿಟ್ರೆ ಸಾಕಿತ್ತು. ಇದೆಲ್ಲ ಪರಿಸರ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿತ್ತು. ಅದು ಅವ್ರಿಗೆ ತುಂಬ ಇಷ್ಟವಾದಂಥ ಸ್ಥಳ ಕೂಡ ಆಗಿತ್ತು. ಲೇಖಕರು ತನ್ನ ಮನಸ್ಸನ್ನು ತುಂಬಿ ಹೃದಯವನ್ನು ಆಕ್ರಮಿಸುವ ಕೊಠಡಿಗೆ ಈಗ ಪ್ರವೇಶವಿಲ್ಲವೆಂದು ವ್ಯಕ್ತಪಡಿಸುತ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ತುಂಬ ಇಷ್ಟಪಡ್ತಿದ್ದಂಥ ಜಾಗನೇ ಅವ್ರದ್ದು ದಿವಾಖಾನೆ. ಆದರೆ ಇವಾಗ ಅವ್ರು ಇಷ್ಟಪಡ್ತಿದ್ದಂತಹ ದಿವಾಖಾನೆಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದರೆ ದವಾಲಿ ಧರಿಸಿದ ಚಪ್ರಾಸಿ ಬಾಗಿಲಿನಲ್ಲಿ ತಡೆಯುವವನಿಲ್ಲ. ಗೃಹಾದಿ ದೇವತೆ ಲಲಿತಾದೇವಿ ಬೀಗ ಮುದ್ರೆ ಮಾಡಿಲ್ಲ. ಕೊಠಡಿ ಅವ್ಯವಸ್ಥಿತವಾಗಿದೆ ಎಂದಲ್ಲ, ದಿವಾಖಾನೆ ಸೌಂದರ್ಯಭರಿತವಾಗಿ ಅಲಂಕೃತಗೊಂಡು ಸೊಗಸಾಗಿದೆ. ಅವರು ಆ ದಿವಾಖಾನೆಗೆ ಹೋಗೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋದೇನೋ ಹೌದು, ಹಾಗಂತ ಅಲ್ಲಿ ಯಾರು ನಿಮಗೆ ಬರಬೇಡಿ ಅಂತ ಹೇಳಿಕೊಂಡು ತಡೆಯೋಂಥವ್ರು ಯಾರೂ ಇಲ್ಲ. ದವಾಲಿ ಧರಿಸಿದ ಚಪ್ರಾಸಿ ಅಂತಂದರೆ ಬಿಲ್ಲೆ ಧರಿಸಿದಂತಹ ಜವಾನ ಅಥವಾ ಯಾರೇ ಸೆಕ್ಯೂರಿಟಿಗಳಲ್ಲಿ ಯಾರೂ ಇಲ್ಲ ಅಲ್ಲಿ. ಗೃಹಾದಿ ದೇವತೆ ಅಂತಂದರೆ ತನ್ನ ಹೆಂಡತಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಗೃಹಾದಿ ದೇವತೆ ಲಲಿತಾದೇವಿ ಬೀಗ ಮುದ್ರೆ ಮಾಡಿಲ್ಲ, ಹಾಗಂತ ಅಲ್ಲಿ ಅವ್ರ ಹೆಂಡತಿ ಕೂಡ ನೀವು ಅಲ್ಲಿ ಹೋಗಬಾರ್ದು ಅಂತ ಬೀಗ ಕೂಡ ಹಾಕೊಂಡು ಕೂತಿಲ್ಲ. ಮತ್ತು ಕೊಠಡಿ ಕೂಡ ಅವ್ಯವಸ್ಥಿತ ಆಗಿದೆ ಎಂದಲ್ಲ, ಅಂದರೆ ಹಾಳಾಗಿದೆ ಅಂತ ಕೂಡ ಅಲ್ಲ. ಕೊಠಡಿನೂ ಚೆನ್ನಾಗೇ ಇದೆ. ದಿವಾಖಾನೆ ಸೌಂದರ್ಯಭರಿತವಾಗಿ ಅಲಂಕೃತಗೊಂಡು ಸೊಗಸಾಗಿದೆ. ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಯಾರು ಹೋಗಬೇಡಿ ಅಂತ ಹೇಳಲಿಲ್ಲ, ಬಟ್ ಆದರೂ ಹೋಗೋಕ್ಕಾಗ್ತಿಲ್ಲ ಅಂತ ಅವ್ರು ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲೇನು ಡೆಕೋರೇಷನ್ ಮಾಡಿದಾರಲ್ಲ, ಈ ಡೆಕೋರೇಷನ್ ಮಾಡಿರೋದು ಈ ಸೌಂದರ್ಯ ಅನ್ನೋದೇ ಕೂಡ ಅವ್ರಿಗೆ ಒಂದು ಶತ್ರುವಾಗಿ ಕಾಡ್ತಾ ಇದೆ. ಇದರಿಂದ ಲೇಖಕರಿಗೆ ಸೌಂದರ್ಯವೇ ದುಷ್ಟಶಕ್ತಿಯಾಗಿ ಪರಿಣಮಿಸಿ ಹೊರದೂಡಿದೆ. ನಾನಾ ರೀತಿಯ ಇತರೆ ಸೌಂದರ್ಯದಿಂದ ಅನೇಕ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿರುವುದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಲೇಖಕರಲ್ಲಿ ಸ್ವಾಭಾವಿಕವಾಗಿ ಸರಳವಾಗಿ ಬದುಕುವ ತವಕವಿದೆ. ಲೇಖಕರು ತುಂಬ ಸಿಂಪಲ್ಲಾಗಿ ಬದುಕೋದಕ್ಕೆ ಇಷ್ಟಪಡೋವಂಥ ವ್ಯಕ್ತಿ. ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರಬೇಕು ಅನ್ನೋದು ಲೇಖಕರ ಆಶಯ. ಆದರೆ ಅವ್ರ ಹೆಂಡತಿ ಹಾಗಲ್ಲ, ಅವ್ರಿಗೆ ತದ್ವಿರುದ್ಧವಾಗಿರ್ತಾರೆ. ಮನೆ ಕಟ್ಟಿದ ಮೇಲೆ ಕೈ ಬರಿದಾಗಿ ಮನೆಯೊಳಗಿನ ಸಲಕರಣೆಗಳನ್ನೂ ಕೊಳ್ಳುವ ಆರ್ಥಿಕ ಶಕ್ತಿ ಇಲ್ಲದಿರುವಾಗ ನಮ್ಮ ಮನೆಯಲ್ಲೇ ಇದ್ದ ಹಳೆಯ ಕಾಲದ 3 ಸುಂದರ ಕುರ್ಚಿಗಳಿಗೆ ಸುಣ್ಣ ಮೆತ್ತೆಗಳನ್ನು ಹಾಕಿಸಿದರೆ ಸೋಫಾದ ಕರ್ತವ್ಯ ನಿರ್ವಹಿಸುತ್ತವೆಂಬ ಭಾವನೆ ವ್ಯಕ್ತವಾಗಿದೆ. ಲೇಖಕರು ಇಲ್ಲಿ ತಮ್ಮ ಹತ್ರ ಇದ್ದಂಥ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಮನೆಯೆಲ್ಲ ಕಟ್ಟಿದ್ದಾಗಿದೆ. ಮನೆಯೆಲ್ಲ ಕಟ್ಟಿ ಆದಮೇಲೆ ಮನೆಗೆ ಒಂದಷ್ಟು ಫರ್ನಿಚರ್ಸ್ನ ತೊಗೋಬೇಕು. ಬಟ್ ಈಗ ಸದ್ಯಕ್ಕೆ ದುಡ್ಡಿರಲ್ಲ, ಆರ್ಥಿಕ ಶಕ್ತಿ ಇಲ್ಲದಿರುವಾಗ ತಮ್ಮ ಮನೇಲೇ ಇರುವಂತಹ ಹಳೆ ಕಾಲದ 3 ಸುಂದರ ಕುರ್ಚಿಗಳಿರುತ್ತೆ. ಆ ಹಳೆ ಕುರ್ಚಿಗಳಿಗೆ ಸುಣ್ಣ ಹೊಡೆಸಿ ಮೆತ್ತೆ ಅಂತಂದರೆ ಪಿಲ್ಲೋಗಳನ್ನ ಹಾಕ್ಸಿದ್ರೆ ಅದನ್ನೇ ಸೋಫಾ ಥರ ಇಟ್ಕೊಳ್ಳೋಣ ಅಂತ ಅವರು ಯೋಚನೆ ಮಾಡ್ತಾರೆ. ದೊಡ್ಡ ಮೇಜು, ಇದಕ್ಕೆ ಖಾದಿ ವಸ್ತ್ರ ಹಾಕಿದರೆ ದೇಶ ಸೇವೆ ಗಾಂಧಿತ್ವಕ್ಕೆ ಮನ್ನಣೆ ಕೊಟ್ಟಂತಾಗುವುದರ ಜೊತೆಗೆ ಸುಲಭದ ಖರ್ಚಿನಲ್ಲಿ ಗೌರವ ಉಳಿದಂತಾಗುತ್ತದೆ. ನೆಲಕ್ಕೆ ಜಮುಖಾನ ಹಾಕಿದರೆ ಧೂಳು ತುಂಬಿ ಕ್ಷಯರೋಗಕ್ಕೆ ಆತಿಥ್ಯವನ್ನು ಮಾಡಿದಂತಾಗುತ್ತದೆ. ಕೈಯಲ್ಲಿ ದುಡ್ಡಿಲ್ಲದಿರುವಾಗ ಸರಳ ಜೀವನದ ಪರವಾಗಿ ಈ ಬಗೆಯ ವಾದ ಹೂಡುವುದೇನು ಕಷ್ಟವಲ್ಲವೆಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಅಂದರೆ ಈಗಾಗಲೇ ಅವ್ರ ಮನೆ ಕಟ್ಟೋದಕ್ಕೆ ತುಂಬ ದುಡ್ಡನ್ನೆಲ್ಲ ಇರೋ ಬರೋ ದುಡ್ಡು ಎಲ್ಲ ಖರ್ಚು ಮಾಡಾಗಿದೆ. ಮತ್ತು ಈಗ ಪೀಠೋಪಕರಣಗಳನ್ನ ತರಬೇಕು ಅಂತಂದರೆ ದುಡ್ಡು ಬೇಕಾಗುತ್ತೆ. ದುಡ್ಡು ಈಗ ಸದ್ಯಕ್ಕಿಲ್ಲ ಅವ್ರ ಹತ್ರ. ಅದಕ್ಕೆ ಇರೋದ್ರಲ್ಲೇ ಒಂದಷ್ಟು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ಕೊಂಡು ಹಳೆ ಕುರ್ಚಿಗಳನ್ನೇ ಅವರು ಸೋಫಾ ಥರ ಯೂಸ್ ಮಾಡೋದಕ್ಕೆ, ಮತ್ತು ಮೇಜ್ ಏನಿರುತ್ತೆ ಹಳೇದು ಅದಕ್ಕೆ ಒಂದು ಖಾದಿ ಬಟ್ಟೆ ಹಾಕ್ಬಿಟ್ರೆ ಅದು ಹಳೇದು ಅಂತಲೂ ಕಾಣಿಸಲ್ಲ, ಒಂದು ಗಾಂಧಿತ್ವಕ್ಕೆ ಮನ್ನಣೆ ಕೊಟ್ಟಂತೂ ಕೂಡ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ನೆಲಕ್ಕೆ ಜಮಖಾನ ಹಾಕಿದರೆ ಧೂಳು ಬರುತ್ತೆ, ಜಮಖಾನ ಎಲ್ಲ ಧೂಳನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಕ್ಷಯ ರೋಗ ಬರುತ್ತೆ ಅಂತ ಈ ಥರ ಎಲ್ಲ ಒಂದಷ್ಟು ಕುಂಟು ನೆಪಗಳು ಅಂತ ಹೇಳ್ತೀವಲ್ಲ, ಈ ಥರ ಕುಂಟು ನೆಪಗಳನ್ನ ಯೋಚನೆ ಮಾಡೋದು. ಯಾಕಂತಂದರೆ ನಾವು ಜೀವನನ ಒಳ್ಳೆ ರೀತಿಯಲ್ಲಿ ಸಾಗಿಸ್ಬೇಕು ಅಂತಂದರೆ ನಾವು ಈ ಥರ ನಮ್ಮನ್ನು ನಾವೇ ಕಾಂಪ್ರಮೈಸ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದು ಲೇಖಕರ ಅಭಿಪ್ರಾಯ. ಲೇಖಕರು ತಮ್ಮ ಪತ್ನಿ ಲಲಿತಾ ದೇವಿಯ ಜೊತೆ ಅರಿಶಿನ ಕುಂಕುಮಕ್ಕೆ ಸ್ನೇಹಿತರ ಮನೆಗೆ ಹೋಗುವ ಸಂದರ್ಭ. ಅವರು ಮಿಲಿಟರಿಯಲ್ಲಿದ್ದು ರಾಜೀನಾಮೆ ಸಲ್ಲಿಸಿ ನಂತರ ಕೈಗಾರಿಕೆಯ ಕ್ಯಾಪ್ಟನ್ ಆಗಿ ತಮ್ಮ ಅಂತಸ್ತಿಗೆ ತಕ್ಕಂತೆ ದೊಡ್ಡ ಮನೆಯನ್ನು ಕಟ್ಟಿಸಿ ಅದನ್ನು ತಮಗೆ ಮೆಚ್ಚಿದ ರೀತಿಯಲ್ಲಿ ಅಳವಡಿಸಿಕೊಂಡಿರುತ್ತಾರೆ. ಲೇಖಕರಿಗೆ ಒಬ್ಬರು ಫ್ರೆಂಡ್ ಇರ್ತಾರೆ, ಅವರು ಮಿಲಿಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ರಾಜೀನಾಮೆ ಸಲ್ಲಿಸಿ ಬಂದಾಗ ಅವರಿಗೆ ಅವ್ರ ಅಂತಸ್ತಿಗೆ ತಕ್ಕಂಥ ಒಂದು ಮನೆನ ಕಟ್ಟಿಸ್ಕೋತಾರೆ. ಅದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದಕ್ಕೆ ಒಂದಷ್ಟು ಅಂತಸ್ತಿಗೆ ತಕ್ಕಂಥ ಒಂದಷ್ಟು ರೀತಿ ನೀತಿಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಲಲಿತೆ ಅವರ ಮನೆಗೆ ಹೋದ ದಿನ ರಾಯರ ಪತ್ನಿ ತಮ್ಮ ದಿವಾನ ಖಾನೆಯನ್ನು ಬಹಳ ಹೆಮ್ಮೆಯಿಂದ ತೋರಿಸಿದ ರೀತಿ ಒಂದು ರೀತಿಯ ಪ್ರಭಾವ ಬೀರುತ್ತದೆ. ಲೇಖಕರು ಅವ್ರ ಹೆಂಡತಿ ಜೊತೆಗೆ ಅವರ ಫ್ರೆಂಡ್ ಮನೆಗೆ ಅರ್ಶಿನ ಕುಂಕುಮಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋದಾಗ ಅವರು ಫ್ರೆಂಡ್ ಹೆಂಡತಿಗೆ ಏನೋ ಒಂಥರ ಖುಷಿ, ನಾವು ಹೊಸದಾಗಿ ಮನೆ ಕಟ್ಟಿದ್ದೀವಿ, ನಮ್ಮ ಮನೆಗೆ ತುಂಬ ಡೆಕೋರೇಷನ್ ಮಾಡಿದ್ದೀವಿ, ನಮ್ಮ ಮನೆ ಈ ರೀತಿ ಇದೆ ಆ ರೀತಿ ಇದೆ ಅಂತ ತೋರಿಸ್ಕೋಬೇಕು ಎಲ್ಲರ ಮುಂದೆ ಅಂತ ಹೇಳಿ ತುಂಬ ಖುಷಿ. ಅದನ್ನು ಲೇಖಕರ ಹೆಂಡತಿ ಹತ್ರ ಕೂಡ ಹಾಗೇ ಮಾತಾಡ್ತಾರೆ. ಅವರು ಮನೆಗೆ ಹೋದಾಗ ಅವ್ರ ಮನೆ ದಿವಾಖಾನೆನ ತುಂಬ ಖುಷಿಯಿಂದ ತುಂಬ ಹೆಮ್ಮೆಯಿಂದ ತೋರಿಸ್ಕೋತಾರೆ. ಯಾಕಂದರೆ ಲೇಖಕರ ಮನೆ ಅಷ್ಟೊಂದು ಚೆನ್ನಾಗಿ ಇಲ್ಲ, ಇವ್ರ ಮನೆ ತುಂಬ ಚೆನ್ನಾಗಿದೆ ಅನ್ನೋ ರೀತಿಲಿ ಮನೆನ ತೋರಿಸ್ತಾರೆ. ನಮ್ಮ ಮನೆಯ ದಿವಾಖಾನೆಯನ್ನು ಇದಕ್ಕಿಂತಲೂ ಮಿಗಿಲಾಗಿ ಅಲಂಕರಿಸಬೇಕೆನ್ನುವ ಭಾವನೆ ಉಂಟಾಗುತ್ತದೆ. ಆ ವಿಷಯಗಳಿಗೆಯಿಂದ ಲೇಖಕರಿಗೆ ಸಂಕಟವಾದ ಪರಿ ವ್ಯಕ್ತವಾಗಿದೆ. ಲೇಖಕರ ಫ್ರೆಂಡ್ ಹೆಂಡತಿ ಏನು ತುಂಬ ಹೆಮ್ಮೆಯಿಂದ ಮನೆಯನ್ನೆಲ್ಲ ತೋರಿಸ್ಬಿಟ್ರಲ್ಲ, ಅದನ್ನು ನೋಡಿ ಇವ್ರಿಗೂ ನಮ್ಮನೆ ಯಾಕೆ, ಇವ್ರ ಮನೆಗಿಂತಲೂ ಚೆನ್ನಾಗಿದೆ, ಇದಕ್ಕಿಂತ ಚೆನ್ನಾಗಿ ನಾವು ಡೆಕೋರೇಷನ್ ಮಾಡ್ಕೊಬೋದು, ಇದಕ್ಕಿಂತ ಚೆನ್ನಾಗಿ ನಾವು ಅಲಂಕಾರ ಮಾಡ್ಕೊಬೋದು ನಮ್ಮ ಮನೆಗೆ ಅಂತ ಹೇಳ್ಕೊಂಡು ಅವರಿಗೂ ಅದೊಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಅಲ್ಲಿಂದ ಲೇಖಕರಿಗೆ ಒನ್ ಬೈ ಒಂದು ಸಂಕಟಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ರಾಯರ ಮನೆಯಿಂದ ಮನೆಗೆ ಬಂದ ಆ ನಂತರದ ದಂಪತಿಗಳಲ್ಲಿ ಗಂಭೀರವಾದ ವಾಗ್ಯುದ್ಧ ಶುರುವಾಯಿತು. ನಮಗಿಂತ ಕಡಿಮೆ ವಿದ್ಯಾಭ್ಯಾಸ ಮತ್ತು ವೇತನವಿರುವವರೇ ಅಷ್ಟೊಂದು ಅಂದಚಂದವಾದ ದಿವಾಖಾನೆಯನ್ನು ಸಜ್ಜುಗೊಳಿಸಿದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಹಳೆಯ ಕಾಲದ ಕುರ್ಚಿ ಮೇಜುಗಳು ಮಾತ್ರ ಇವೆ. ಈ ದೊಡ್ಡ ಮನೆ ಕಟ್ಟಿ ಪ್ರಯೋಜನವೇನು ಎಂದು ಪ್ರಶ್ನಿಸುವ ಪತ್ನಿಯಲ್ಲಿ ಪ್ರಸ್ತುತ ಆಧುನಿಕ ಕಾಲಕ್ಕೆ ಹೊಂದಿಕೊಳ್ಳುವಂತಹ ಆಕರ್ಷಣೆಯ ಭಾವನೆ ಇದೆ. ಲೇಖಕರು ಪತ್ನಿಯ ಮಾತಿನಲ್ಲಿ ಸತ್ಯವಿದೆ, ಅರ್ಥವಿದೆ ಎಂದರಿತು ಇನ್ನು ಮುಂದಾದರೂ ಶೃಂಗಾರದ ಕಡೆ ಗಮನ ಕೊಡಬೇಕೆಂದು ನಿಶ್ಚಯಿಸಿರುವುದು ಕಂಡುಬರುತ್ತದೆ. ರಾಯರ ಮನೆಯಿಂದ ಬಂದ ಮೇಲೆ ಲೇಖಕರ ಹೆಂಡತಿಗೆ ನಮ್ಮನೇನೂ ನಾವು ಆ ಥರ ರೆಡಿ ಮಾಡ್ಕೊಬೇಕು, ನಮ್ಮನೇನೂ ನಾವು ಆ ಥರ ಅಲಂಕಾರ ಮಾಡಬೇಕು ಅನ್ನೋದು ತುಂಬ ಮನಸ್ಸಿನಲ್ಲಿ ಕೂತು ಬಿಡುತ್ತೆ. ಅದನ್ನು ಅವರು ಲೇಖಕರ ಹತ್ರ ಕೂಡ ಡಿಸ್ಕಷನ್ ಮಾಡ್ತಾರೆ. ಇದರಿಂದ ಇಬ್ಬರ ಮಧ್ಯದಲ್ಲಿ ಮಾತಿನ ಜಟಾಪಟಿ ಕೂಡ ನಡೆಯುತ್ತೆ. ಲೇಖಕರಿಗೆ ತುಂಬ ಸಿಂಪಲಾಗಿ ಬದುಕೋದು ಇಷ್ಟ ಆಗುತ್ತೆ. ಬಟ್ ಲೇಖಕರ ಹೆಂಡತಿಗೆ ಹಾಗಲ್ಲ, ನಾವು ಯಾರಿಗೇನು ಕಮ್ಮಿ ಇಲ್ಲ, ನಾವು ಅವ್ರಿಗಿಂತ ಹೆಚ್ಚಾಗಿರಬೇಕು ಅನ್ನೋದು ಲೇಖಕರ ಹೆಂಡತಿ ಬಯಸ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಈ ಥರ ಹಳೆ ವಸ್ತುಗಳನ್ನೆಲ್ಲ ಯೂಸ್ ಮಾಡಲ್ಲ. ನಮ್ಮ ಮನೇಲಿ ಹಳೆ ವಸ್ತು ಇದೆ, ಅವರು ನಮಗಿಂತ ಕಮ್ಮಿ ಸಂಬಳ ತಗೋತಾರೆ, ನಮಗಿಂತ ಕಮ್ಮಿ ಓದಿದ್ದಾರೆ, ಆದರೂ ಕೂಡ ಅವರು ಅಷ್ಟೊಂದು ಚೆನ್ನಾಗಿ ಮನೆ ಕಟ್ಕೊಂಡಿರ್ಬೇಕಾದ್ರೆ ನಾವು ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀವಿ, ಏನು ಪ್ರಯೋಜನ, ನಾವು ಕೂಡ ಈಗಿನ ಕಾಲಕ್ಕೆ ತಕ್ಕಂಗೆ ಹೊಂದ್ಕೋಬೇಕು ಅನ್ನೋದು ಹೆಂಡತಿಯ ಒಂದು ವಾದ ಆಗಿರುತ್ತೆ. ಅದನ್ನು ಲೇಖಕರು ಕೂಡ ಅರ್ಥ ಮಾಡ್ಕೋತಾರೆ. ಹೌದು, ಇವ್ರು ಹೇಳ್ತಿರೋದು ಕರೆಕ್ಟು, ನಾವು ಹಿಂದಿನ ಕಾಲದವ್ರ ಥರನೇ ಇರೋಕ್ಕಾಗಲ್ಲ, ಇವಾಗಿಂದು ಟ್ರೆಂಡ್ ಏನಿದೆ, ಇವಾಗಿಂದು ಕಾಲ ಏನಿದೆ ಅದೇ ಥರ ನಾವು ಬದುಕಬೇಕು ಅನ್ನೋದನ್ನು ಲೇಖಕರು ಎಲ್ಲೋ ಒಂದು ಕಡೆ ಒಪ್ಕೋತಾರೆ ಅಂತ ಅನಿಸುತ್ತೆ. ಲೇಖಕರು ಸುಮಾರು 50 ದಶಕಗಳ ಹಿಂದೆಯೇ ಬರೆದ ಪ್ರಬಂಧವಾಗಿದೆ. ಆಗ ಅವರು 300 ರು ಸಂಬಳ ಪಡೆಯುತ್ತಿದ್ದರು. ಅದು ಆವತ್ತಿನ ದಿನಕ್ಕೆ ದೊಡ್ಡ ಮೊತ್ತವೇ ಆಗಿತ್ತು. ಲೇಖಕರೇನು ಈ ಪ್ರಬಂಧ ಬರೆದಿದ್ದಾರಲ್ಲ, ಈ ಪ್ರಬಂಧ ಬರೆದಿರೋದು 50 ದಶಕಗಳ ಹಿಂದೆ ಅಂತಂದರೆ ಆಲ್ಮೋಸ್ಟ್ ಒಂದು 50 ವರ್ಷದ ಹಿಂದಿನ ಕತೆ ಇದು. ಆಗ ಅವರು 300 ರೂಪಾಯಿ ಸಂಬಳ ತೊಗೋತಾ ಇದ್ರಂತೆ. 300 ರೂಪಾಯಿ ಸಂಬಳ ಅಂತಂದರೆ ಆವತ್ತಿನ ಕಾಲಕ್ಕೆ ಅದೊಂದು ತುಂಬ ದೊಡ್ಡ ಮೊತ್ತ ಆಗಿತ್ತದು. ಇವಾಗಿನ ಕಾಲಕ್ಕೆ ಅದು 300 ರೂಪಾಯಿ ಮಕ್ಕಳದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅದು ಪಾಕೆಟ್ ಮನಿ ಆಗಿರುತ್ತೆ. 300 ರೂಪಾಯಿ ಪಡೆ. ಗೋಡೆಗಳು ಸುಣ್ಣ ತೊಡೆದದ್ದೊಂದು ಹೊರತು ಬೇರೆ ಯಾವ ಉಪಚಾರವನ್ನೂ ಕಂಡಿರಲಿಲ್ಲ. ಗುಮಾಸ್ತರ ಮನೆಯಲ್ಲಿ ಸುಣ್ಣ ತೊಡೆದಿರುತ್ತಾರೆಂದ ಮೇಲೆ ನನ್ನ ಹೊಣೆಗಾರಿಕೆ ಏನಾಯಿತು? ಪ್ರಶ್ನಿತವಾಗಿ ಸುಣ್ಣವನ್ನು ಉಜ್ಜಿಸಿ ಕಾಲ್ಕೇರಿಯಂ ಹಾಕಿಸುವ ಯೋಜನೆ ಮಾಡುತ್ತಾರೆ. ಆಗ ಲೇಖಕರು ಮನೆ ಏನು ಕಟ್ಟಿದ್ರಲ್ಲ, ಆ ಟೈಮಲ್ಲಿ ಅವ್ರ ಮನೆ ಕಟ್ಟಿ ಸುಣ್ಣ ಹೊಡೆದಿದ್ದು ಬಿಟ್ಟರೆ ಬೇರೆ ಏನು ಮಾಡಿರಲಿಲ್ಲ ಮನೆ ಕೆಲಸಗಳನ್ನ ಅಂತ ಹೇಳ್ತಿದ್ದಾರೆ. ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಗುಮಾಸ್ತರು ಮನೇಲೇ ಸುಣ್ಣ ಹೊಡೆಸಿರ್ತಾರೆ. ಅಂಥದ್ರಲ್ಲಿ ನಾವು ಏನು ಮಾಡಿಲ್ವಲ್ಲ, ನಾವು ಬರೀ ಸುಣ್ಣ ಹೊಡೆಸಿರೋದಷ್ಟೇ ಬಿಟ್ಟರೆ ಬೇರೆ ಏನು ಮಾಡಿಲ್ವಲ್ಲ ಅನ್ನೋದು ಲೇಖಕರ ಹೆಂಡತಿಯ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸುಣ್ಣವನ್ನು ತೆಗೆಸ್ಬಿಟ್ಟು ಅದಕ್ಕೆ ಕಾಲ್ಕೇರಿಯಂ ಅಂತಂದರೆ ಇವಾಗೇನು ಡಿಸ್ಟೆಂಪರ್ ಅಂತ ಹೇಳ್ತೀವಲ್ಲ, ಆ ಬಣ್ಣವನ್ನು ಹಾಕೋ ಯೋಚನೆ ಕೂಡ ಮಾಡ್ತಾರೆ.
ಇದಕ್ಕೆ ಕಾರಣ ಸಿಂಧೂ ಪತ್ರಿಕೆ ಗೃಹ ಶೃಂಗಾರ ಭಾಗದಲ್ಲಿ ಯಾರೋ ಮಹಿಳೆ ಅಥವಾ ಮಹಿಳೆಯ ಹೆಸರಿಟ್ಟುಕೊಂಡ ಮಹನೀಯ ದಿವಾಖಾನೆಯ ಸೌಂದರ್ಯ ಅಲಂಕಾರದ ಬಗ್ಗೆ ವರ್ಣಿಸಿದ್ದ. ಸಮುದ್ರದ ಹಸುರಿನ ಬಣ್ಣ ಕಣ್ಣಿಗೆ ಬಹಳ ಒಳ್ಳೆಯದೆಂದು ತಿಳಿಸಲಾಗಿತ್ತು. ಆತನ ಅಭಿಪ್ರಾಯಕ್ಕೆ ತಲೆಬಾಗಿ ಅದೇ ಬಣ್ಣದ ಕಾಲ್ಕೇರಿಯಂ ತರಿಸಿ ಹಾಕಿಸಿದ್ದಾಯಿತು. ಸುಣ್ಣದ ಖರ್ಚಿಗಿಂತ 8ರಷ್ಟು ಖರ್ಚಾಯಿತು. ಹಾಗೆಯೇ 10 ವರ್ಷ ಬಾಳಿಕೆ ಬರುವ ಸಾಧ್ಯತೆ ಇದೆ ಎಂದು ಸಿಂಧೂ ಪತ್ರಿಕೆಯ ಭರವಸೆಯಾಗಿತ್ತು. ಸೋಫಾ, ಕುರ್ಚಿ, ಟೀಪಾಯಿ, ಕಂಚಿನಲ್ಲಿ ಕಸೂರಿ ಕೆಲಸ ಮಾಡಿಸಿದ್ದ ಪುಷ್ಪಪಾತ್ರೆ, ಕೊಠಡಿಯ ಅಳತೆಗೆ ಸರಿಯಾದ ಜಮುಖಾನ ಇತ್ಯಾದಿಗಳನ್ನು 100 ರೂಪಾಯಿ ತೆತ್ತು ತಂದು ಅಲಂಕರಿಸಿದರು. ಬೀಟೆಯ ಮರದ ಕಾಲುಮಣೆ, ಅದರ ಮೇಲೆ ರೇಡಿಯೋ ಯಂತ್ರ, ಅದರ ಪಕ್ಕ ಬೀಟೆಯ ಮರದ ಕುರ್ಚಿ ಇಟ್ಟದ್ದಾಯಿತು. ಇವುಗಳೆಲ್ಲ ಸಮವಸ್ತ್ರ ಧರಿಸಿದಂತೆ ಒಂದೇ ಬಣ್ಣದ, ಅಂದರೆ ಬೀಟೆ ಮರದ ಫರ್ನಿಚರ್ಗಳೇ ಆಗಬೇಕೆಂಬುದು ಸಿಂಧೂ ಪತ್ರಿಕೆಯ ಅಭಿಪ್ರಾಯವಾಗಿತ್ತು. ನವನಾಗರಿಕತೆಯ ದಾಳಿಗೆ ಸಿಲುಕಿ ಹಳೆಯ ಕುರ್ಚಿಗಳು, ಮೇಜು ಒಳಕೊಠಡಿಗೆ ಸೇರಿದವು. ಕಿಟಕಿ ಬಾಗಿಲಿಗೆ ಪರದೆಗಳು, ಸೋಫಾ, ಕುರ್ಚಿ, ಟೀಪಾಯಿಗಳಿಗೆ ಉಡುಪು, ರೇಡಿಯೋ ಯಂತ್ರಕ್ಕೆ ಕುಲಾವಿ ಇವೆಲ್ಲ ಸಮುದ್ರ ಹಸಿರು ಬಣ್ಣದ ಬಟ್ಟೆಯಿಂದ ಅಲಂಕಾರಗೊಂಡವು. ನನ್ನ ವಶಕ್ಕೆ ಬಿಟ್ಟರೆ ಮನೆ ಹೇಗಿರುತ್ತೆ ನೋಡಿ ಎನ್ನುವಂತೆ ದೃಷ್ಟಿಯಿಂದಲೇ ಅಭಿನಂದನೆಯನ್ನು ಕೋರುತ್ತಾಳೆ ಮತ್ತು ಪಡೆಯುತ್ತಾಳೆ. ರಾಯರ ಮನೆಯ ದಿವಾಖಾನೆ ಮತ್ತು ಸಿಂಧೂ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಪ್ರಭಾವದಿಂದ ಅಂದಚಂದವಾದ ದಿವಾಖಾನೆಯನ್ನು ಪತ್ನಿ ಅಲಂಕರಿಸುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಆಧುನಿಕ ಕಾಲಮಾನಕ್ಕನುಗುಣವಾಗಿ ಬದುಕುವ ಪ್ರತಿಷ್ಠೆ ಇಲ್ಲಿ ಪ್ರತಿಬಿಂಬಿತವಾಗಿದೆ. ಒಂದು ನ್ಯೂಸ್ ಪೇಪರ್ನ ಓದ್ಬಿಟ್ಟು ಲೇಖಕರ ಪತ್ನಿ ಏನಿದಾರಲ್ಲ ಅವರು ಮನೇನ ಹೇಗೆಲ್ಲ ಡೆಕೋರೇಷನ್ ಮಾಡ್ಬೋದು ಅಂತ ತಿಳ್ಕೊಂಡು ಅದೇ ರೀತಿ ಮನೇನ ಡೆಕೋರೇಷನ್ ಕೂಡ ಮಾಡ್ತಾರೆ. ಮನೆಗೆ ಏನೆಲ್ಲ ಹೊಸ ವಸ್ತುಗಳನ್ನ ತರ್ತಾರೆ ಅಂತಂದರೆ ಸೋಫಾ, ಕುರ್ಚಿ, ಟೀಪಾಯಿ, ಕಂಚಿನಲ್ಲಿ ಕಸೂರಿ ಮಾಡಿಸಿದ್ದ ಪುಷ್ಪಪಾತ್ರೆ, ಕೊಠಡಿಯ ಅಳತೆಗೆ ಸರಿಯಾದ ಜಮುಖಾನ ಇತ್ಯಾದಿಗಳನ್ನು 100 ರೂಪಾಯಿ ತೆತ್ತು ತಂದು ಅಲಂಕರಿಸಿದರು. ಅದನ್ನೆಲ್ಲ 100 ರೂಪಾಯಿ ಖರ್ಚು ಮಾಡಿ ಅವರು ತಗೊಬಂದು ಮನೆಯಲ್ಲಿ ಅಲಂಕಾರ ಮಾಡ್ತಾರೆ. ಅದ್ರ ಜೊತೆಗೆ ಪೇಪರಲ್ಲಿ ಮೆನ್ಷನ್ ಮಾಡಿದ್ರಂತೆ, ನೀವು ಇದೇ ಕಲರ್ನ ಯೂಸ್ ಮಾಡಬೇಕು, ಇಂಥ ವಸ್ತುಗಳನ್ನೇ ಹಾಕಬೇಕು ಅಂತ. ಹಾಗೆಯೇ ಬೀಟೆ ಮರನೇ ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ರಂತೆ. ಹಾಗಾಗಿ ಬೀಟೆ ಮರದ ಕಾಲುಮಣೆ, ಅದರ ಮೇಲೆ ರೇಡಿಯೋ ಯಂತ್ರ, ಅದರ ಪಕ್ಕ ಮರದ ಬೀಟೆ ಮರದ ಫರ್ನಿಚರ್ಗಳೇ ಆಗಬೇಕೆಂಬುದು ಸಿಂಧೂ ಪತ್ರಿಕೆಯ ಅಭಿಪ್ರಾಯವಾಗಿತ್ತು. ಇದನ್ನೆಲ್ಲ ಮಾಡಬೇಕಾದ್ರೆ ಲೇಖಕರಿಗೂ ಸ್ವಲ್ಪ ಖುಷಿ ಇತ್ತು ಅನಿಸುತ್ತೆ. ನಾವು ಕೂಡ ಆಧುನಿಕತೆಗೆ ಹೊಂದ್ಕೋತಾ ಇದ್ದೀವಿ, ನಾವು ಆಧುನಿಕತೆಗೆ ತಕ್ಕಂತೆ ಬದಲಾಗ್ತಾ ಇದ್ದೀವಿ ಅಂತ. ಲೇಖಕರು ಮಾಮೂಲಿನಂತೆ ಮನೆಗೆ ಬಂದು ಬಾಗಿಲಲ್ಲೇ ನಿಂತು ದಿವಾಖಾನೆಯ ಅಂದ ಚಂದವನ್ನು ಸವಿದ ಮೇಲೆ ಅಂಗಿ ಬಿಚ್ಚಿ ಸೋಫಾ ಮೇಲೆ ಹಾಕಿ ಜೋಡನ್ನು ಕಳೆಯುವುದರಲ್ಲಿದ್ದರು. ಅಷ್ಟರಲ್ಲಿ ಪತ್ನಿ ಚೇಳು ಕಡಿದವಳಂತೆ ಚೀರಿದಳು. ಅಂದರೆ ಬಟ್ಟೆ, ಜೋಡು, ಪುಸ್ತಕ ಇತ್ಯಾದಿ ವಸ್ತುಗಳನ್ನಿಡುವುದಕ್ಕೆ ಪ್ರತ್ಯೇಕವಾದ ಸ್ಥಳವನ್ನು ನಿಗದಿ ಮಾಡಲಾಗಿತ್ತು. ಅಲ್ಲಿಯೇ ಹೋಗಿ ಇಟ್ಟು ಬರಬೇಕೆಂದು ಬುದ್ಧಿಯ ಮಾತುಗಳೂ ಬಂದವು. ಹೊರಗಿನ ಪ್ರಕೃತಿಯ ಚೆಲುವಿನ ಚಿತ್ರಣ ಬಾಗಿಲು ಕಿಟಕಿಗೆ ಹಾಕಿದ ಪರದೆಯಿಂದ ಮರೆಯಾದುದರಿಂದ ಲೇಖಕರಿಗೆ ವಿಷಾದ ವ್ಯಕ್ತವಾಗಿದೆ. ಊಟಕ್ಕೆ ದಿವಾಖಾನೆಯಲ್ಲೇ ಕುಳಿತಾಗ ಅದಕ್ಕೆ ಪ್ರತ್ಯೇಕವಾದ ಒಳಕೊಠಡಿ ಇದೆ ಎಂದು ಉಪಚರಿಸುವ ಸಂದರ್ಭ ಲೇಖಕರ ಮನಸ್ಸನ್ನು ಬಂಧನದಲ್ಲಿ ಇರಿಸಿದಂತಾಗುತ್ತದೆ. ಲೇಖಕರು ಹೆಚ್ಚಾಗಿ ಯೂಸ್ ಮಾಡ್ತಿದ್ದಿದ್ದು ದಿವಾಖಾನೆನ. ಅಲ್ಲಿ ಬಟ್ಟೆ ಬಿಚ್ಚಿಬಿಟ್ಟು ಅವರು ಸೋಫಾ ಮೇಲೆ ಹಾಕೋದು, ಅಲ್ಲೇ ಸ್ಲಿಪ್ಪರ್ ತೆಗೆಯೋದು, ಅಲ್ಲೇ ಕುತ್ಕೊಂಡು ಊಟ ಮಾಡೋದು, ಈ ಥರ ಎಲ್ಲ ಅವರಿಗೆ ಅಭ್ಯಾಸಗಳಿತ್ತು. ಅಲ್ಲೇ ಕುತ್ಕೊಂಡು ಓದೋದು, ಅಲ್ಲೇ ಬರೆಯೋದು ಎಲ್ಲ ಅವರಿಗೆ ಅಭ್ಯಾಸಗಳಿತ್ತು. ಬಟ್ ಇವಾಗ ಏನಾಗಿದೆ, ದಿವಾಖಾನೆ ಚೇಂಜ್ ಆಗಿದೆ, ದಿವಾಖಾನೆ ಅಲಂಕಾರಗೊಂಡಿದೆ. ಈಗ ಅದಕ್ಕೆ ಎಲ್ಲ ರಿಸ್ಟ್ರಿಕ್ಷನ್ ಬಂದ್ಬಿಟ್ಟಿದೆ. ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ಎಲ್ಲಿ ಬೇಕಲ್ಲಿ ಇಡೋ ಹಾಗಿಲ್ಲ. ಅವ್ರಿಗೆ ಪ್ರಕೃತಿ ಸೌಂದರ್ಯ ತುಂಬ ಇಷ್ಟ. ಪ್ರಕೃತಿ ಸೌಂದರ್ಯನ ಹಾಲಲ್ಲೇ ಕುತ್ಕೊಂಡವರು ಸುತ್ತ ನೋಡಿದಾಗ ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಪರದೆ ಹಾಕ್ಬಿಟ್ಟಿದ್ದಾರೆ ಕಿಟಕಿಗೆ, ಅದರಿಂದ ಪ್ರಕೃತಿ ಏನೂ ಕಾಣಿಸ್ತಾ ಇಲ್ಲ. ಇದೆಲ್ಲ ಚೇಂಜಸ್ ನೋಡಿದಾಗ ಲೇಖಕರಿಗೆ ಏನೋ ಒಂದು ರೀತಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಇದೆಲ್ಲ ಅವ್ರಿಗೆ ಒಂಥರ ಎಲ್ಲೋ ಜೈಲಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ನ ಕೊಡುತ್ತೆ. ಮಾರನೇ ದಿನ ದಂಪತಿಗಳು ಸೋಫಾದ ಮೇಲೆ ಕುಳಿತು ಮಾತನಾಡುತ್ತಿದ್ದಾಗ ಮಗ ರಾಮು ಕೂಗು ಹಾಕುತ್ತಾ ಮೆಟ್ಟಿಲು ಹತ್ತಿ ಬಂದ. ಕೊಠಡಿಗೆ ಬಂದವನೇ ಕುರ್ಚಿಯ ಮೇಲೆ ಹತ್ತಿ ಅದರ ಕೈ ಹಿಡಿದುಕೊಂಡು ಕುಣಿಯಲಾರಂಭಿಸಿದ. ಹಸನ್ಮುಖಿಯಾಗಿ ಕುಳಿತಿದ್ದ ಲಲಿತೆಯ ಹುಬ್ಬು ಗಂಟಿಕ್ಕಿತು, ಕಣ್ಣು ಕೆಂಪಾಯಿತು. ಅವನನ್ನೆತ್ತಿ ಗದರಿಸಿಕೊಂಡು ಕೆನ್ನೆಯನ್ನು ಚಿವುಟಿದಳು. ರಾಮುವಿಗೆ ಪೆಟ್ಟಾಗದಿದ್ದರೂ ಅವಮಾನವಾಯಿತು. ಸಂದರ್ಭೋಚಿತವಾಗಿ ಗಂಟಲು ದೊಡ್ಡದು ಮಾಡಿಕೊಂಡು ಬೊಬ್ಬೆ ಇಟ್ಟ. ಇದರಿಂದ ಹೊದಿಸಿದ್ದ ಬಟ್ಟೆಯ ಮೇಲೆ ರಾಮುವಿನ ಪುಟ್ಟ ಪಾದಗಳ ಮುದ್ರೆ ಬಿದ್ದಿತು. ಆಗ ಲೇಖಕರಿಗೆ ಪ್ರಶ್ನೆ ಉದ್ಭವವಾಯಿತು. ಕುರ್ಚಿಯೋ ಮಗುವು, ಯಾವುದು ಹೆಚ್ಚು? ಲಲಿತೆ ಮಾಡಿದ್ದು ತಪ್ಪಲ್ಲ, ಆದರೆ ಚೊಕ್ಕಟವಾಗಿಡುವುದನ್ನು ಮಕ್ಕಳಿಗೆ ಕಲಿಸಬೇಕು.
ಮಕ್ಕಳು ನೋಡಿ ಕೇಳಿ ಕಲಿಯುವ ಸ್ವಭಾವ. ಆದರೂ ಮಗುವಿನ ಪಾದದ ಚಿತ್ರವನ್ನು ನೆನೆದು ಲೇಖಕರಿಗೆ ಸಂತೋಷವಾಗುತ್ತದೆ. ಆದರೆ ಪತ್ನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ದಿವಾಖಾನೆಯ ಅಂದಚಂದವೇ ಮುಖ್ಯವಾಗುತ್ತದೆಂಬುದು ಇಲ್ಲಿ ಮನನವಾಗುತ್ತದೆ. ಲೇಖಕರು ಮತ್ತು ಪತ್ನಿ ಇಬ್ಬರೂ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರುವಾಗ ಮಗ ಹೊರಗಡೆ ಆಟಾಡಕ್ಕೆ ಹೋಗಿರ್ತಾನೆ. ಆಟಾಡಕ್ಕೆ ಹೋಗಿದ್ದಾನೆ, ಏನೋ ಖುಷಿಲಿ ಕುಣ್ಕೊಂಡು ಆಟ ಆಡ್ಕೊಂಡು ಜೋರಾಗಿ ಕೂಕ್ಕೊಂಡು ಬರ್ತಾನೆ. ಬಂದವನು ಕುರ್ಚಿ ಮೇಲೆ ಹತ್ತಿ ಅದರ ಕೈ ಹಿಡ್ಕೊಂಡು ಕುಣಿಯೋಕ್ಕೆ ಶುರು ಮಾಡ್ತಾನೆ. ಆ ಕಡೆ ಈ ಕಡೆ ಎರಡೂ ಸೈಡ್ ಕೈ ಹಿಡ್ಕೊಂಡು ಕುಣಿಯೋಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡ್ತಿದ್ದ ಹಾಗೆ ಲಲಿತೆ ಅವರು ನಗಾಡ್ಕೊಂಡು ಖುಷಿಯಾಗಿ ಏನೋ ಮಾತಾಡ್ತಾ ಇರ್ತಾರೆ ಗಂಡನ ಜೊತೆಲಿ. ಬಟ್ ಇದನ್ನು ನೋಡಿದ ತಕ್ಷಣ ಅವರಿಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಮಗುನ ಹಿಡ್ಕೊಂಡ್ಬಿಟ್ಟು ಕೆನ್ನೆನ ಸರಿಯಾಗಿ ಚೂಡ್ತಾರೆ. ಅದು ರಾಮುಗೆ ಪೆಟ್ಟಾಗಲ್ಲ, ಬಟ್ ಆದ್ರೂ ಅವನಿಗೆ ಆ ಥರ ಹೊಡೆದ್ಬಿಟ್ರಲ್ಲ ತಕ್ಷಣ ಹಿಡ್ಕೊಂಡು ಅದು ತುಂಬ ಅವಮಾನ ಆಗುತ್ತೆ. ಅವಮಾನ ಆದ ತಕ್ಷಣ ಅವ್ನು ತುಂಬ ಜೋರಾಗಿ ಕೂಕೋತಾನೆ. ಇದರಿಂದ ರಾಯರಿಗೆ ಏನಂತ ಅನಿಸುತ್ತೆ, ಇದೇನಿದು ಈ ಮಗುನ ಹಿಡ್ಕೊಂಬಿಟ್ಟು ಹಿಂಗೆ ಹೊಡೆದ್ಬಿಟ್ರಲ್ಲ ಇವ್ರಿಗೆ ಮಗು ಇಂಪಾರ್ಟೆಂಟೋ ಅಥವಾ ಈ ವಸ್ತುಗಳು ಇಂಪಾರ್ಟೆಂಟೋ ಅನ್ನೋದು ರಾಯರ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆಗ ಅವ್ರಿಗೆ ಅನಿಸುತ್ತೆ, ಇಲ್ಲ ಇವ್ರಿಗೆ ಮಗುಗಿಂತನೂ ದಿವಾಖಾನೆ ಅಂದಚಂದನೇ ಮುಖ್ಯವಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅಂದಿನಿಂದ ದಿವಾಖಾನೆಯ ರಕ್ಷಣೆ ಇನ್ನೂ ಹೆಚ್ಚಿನ ಭರದಿಂದ ಸಾಗುತ್ತದೆ. ನೇರವಾಗಿ ದಿವಾಖಾನೆಗೆ ಪ್ರವೇಶವಿಲ್ಲ. 2 ಕೊಠಡಿಯನ್ನು ಸುತ್ತಿ ಬರಬೇಕು. ಇಷ್ಟದಂತೆ ಕುಳಿತುಕೊಳ್ಳುವಂತಿಲ್ಲ, ಒರಗುವಂತಿಲ್ಲ. ರಾಮುವನ್ನಂತೂ ದಿವಾಖಾನೆಯಿಂದ ಗಡೀಪಾರು ಮಾಡಬೇಕಾಯಿತು. ಯಾವುದಾದರೂ ವಸ್ತು ಬೇಕಾದರೆ ಆಯಾಯ ಕೊಠಡಿಗೆ ಹೋಗಬೇಕಾಯಿತು. ಇದರಿಂದ ಒಂದು ಬಗೆಯ ವ್ಯಾಯಾಮ, ದೇಹಾರೋಗ್ಯಕ್ಕೆ ಒಳ್ಳೆಯದೆಂದರೂ ಮನಃಶಾಂತಿಗೆ ಭಂಗ ತರುತ್ತದೆಂಬುದರ ಅಭಿಪ್ರಾಯ ಲೇಖಕರದಾಗಿದೆ. ಲೇಖಕರ ಕೊಠಡಿಯಲ್ಲಿ ತಮಗೆ ಬೇಕಾದ ವಸ್ತುಗಳು ಕೈಗೆ ಸಿಗುವಂತೆ ಅಕ್ಕಪಕ್ಕದಲ್ಲೇ ಇವೆ. ಆದರೆ ಇಲ್ಲಿ ಆ ಸ್ವಾತಂತ್ರ್ಯವಿಲ್ಲವೆನ್ನುವ ವಿಷಾದವಿದೆ. ಇಲ್ಲಿ ರಾಮುದೇನು ಒಂದು ಇನ್ಸಿಡೆಂಟ್ ನಡೀತಲ್ಲ, ಈ ಇನ್ಸಿಡೆಂಟ್ ನಡೆದಿದ್ದರಿಂದ ಅವ್ರ ಹೆಂಡತಿ ದಿವಾಖಾನೆ ರಕ್ಷಣೆನ ಇನ್ನೂ ತುಂಬ ಜೋರಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ದಿವಾಖಾನೆಗೆ ಯಾರೂ ಕೂಡ ಡೈರೆಕ್ಟಾಗಿ ಹೋಗೋ ಥರ ಇರಲಿಲ್ಲ. 2 ರೂಮನ್ನು ಹೋಗ್ಬಿಟ್ಟು ಅಲ್ಲಿಂದ ಸುತ್ತಕೊಂಡು ದಿವಾಖಾನೆಗೆ ಹೋಗಬೇಕಿತ್ತು. ಆ ಥರ ಒಂದು ವ್ಯವಸ್ಥೆನ ಮಾಡಿದರು. ಅಲ್ಲಿ ಇಷ್ಟದಂತೆ ಕುಳಿತುಕೊಳ್ಳುವಂತಿರಲಿಲ್ಲ, ಒರಗುವಂತಿರಲಿಲ್ಲ. ರಾಮುವನಂತೂ ದಿವಾಖಾನೆಯಿಂದ ಗಡೀಪಾರು ಮಾಡಬೇಕಾಯಿತು. ರಾಮುಗೆ ಅಲ್ಲಿ ಎಂಟ್ರಿನೇ ಕೊಡಲಿಲ್ಲ ಅಂತೆ ಆವತ್ತಿಂದ. ಯಾವುದಾದ್ರೂ ವಸ್ತು ಬೇಕು ಅಂದರೆ ಅದೇ ಕೊಠಡಿಗೆ ಹೋಗಬೇಕಿತ್ತು, ಅಲ್ಲಿಂದ ತಗೋಬೇಕಿತ್ತು. ಇದು ಒಂದು ಬಗೆಯ ವ್ಯಾಯಾಮ, ದೇಹಾರೋಗ್ಯಕ್ಕೆ ಒಳ್ಳೆಯದೆಂದರೂ ಮನಃಶಾಂತಿಗೆ ಭಂಗ ತರುತ್ತದೆ ಅನ್ನೋದು ಈ ಲೇಖಕರ ಅಭಿಪ್ರಾಯವಾಗಿರುತ್ತೆ. ಲೇಖಕರ ರೂಮಲ್ಲಿ ಅವ್ರಿಗೆ ಏನೇನು ವಸ್ತು ಬೇಕೋ ಅದನ್ನು ಅಕ್ಕಪಕ್ಕದಲ್ಲೇ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಇಟ್ಟಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಲಿವಿಂಗ್ ರೂಮ್ಗೆ ಬಂದರೆ ಅವ್ರಿಗೆ ಅಂಥ ಸ್ವಾತಂತ್ರ್ಯ ಇರಲ್ಲ ಅನ್ನೋದು ಅವ್ರದ್ದು ವಿಷಾದವಾಗಿರುತ್ತೆ. ಪಾಶ್ಚಾತ್ಯ ಪದ್ಧತಿಯಲ್ಲಿ ಪ್ರತಿಷ್ಠಿತವಾಗಿ ಬದುಕುವ ಸ್ನೇಹಿತರು ಲೇಖಕರಿಗಿಲ್ಲ. ಸರಳ ಬದುಕನ್ನು ಇಷ್ಟಪಡುವ ಸ್ನೇಹಿತರಿದ್ದರು. ಕಾರಾಗೃಹದಂತಹ ಬದುಕು ಇವರಿಗೆ ಬೇಡವಾಗಿತ್ತು. ಸರಳ ಸದಭಿರುಚಿಯ ಸ್ವಾತಂತ್ರ್ಯವನ್ನು ಬಯಸುವ ಬದುಕು ಇವರದ್ದಾಗಿತ್ತು. ಕೊಠಡಿಯ ಅವ್ಯವಸ್ಥೆಯನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಕಷ್ಟ ಸುಖಗಳು, ಘನವಾದ ಗಂಭೀರ ವಿಷಯಗಳು, ಅಲ್ಪವಾದ ತುಚ್ಛ ವಿಷಯಗಳು, ಕೊನೆಗೆ ಮೃದುವಾದ ಹಾಸ್ಯದ ತೆರೆಯಲ್ಲಿ ತನ್ನ ಬೀಭತ್ಸವನ್ನು ಅಡಗಿಸಿ ಸೂಕ್ಷ್ಮವಾಗಿ ಅಡಿಯಿಡುತ್ತಾ ಬಂದು ಸುಳಿದು ಕಂಡೂ ಕಾಣದಂತೆ ಅದೃಶ್ಯವಾಗುವ ವ್ಯಂಗ್ಯ, ಅಶ್ಲೀಲ ಒಂದರ ಮೇಲೊಂದು ಯಾವ ತಡೆಯೂ ಇಲ್ಲದೆ ಸಂಭಾಷಣೆಯ ಹೊನಲು ಹರಿಯಬೇಕಾದರೆ ಇಂಥ ಅವ್ಯವಸ್ಥಿತ ವಾತಾವರಣದಿಂದ ಮಾತ್ರ ಸಾಧ್ಯವೆಂದಿದ್ದಾರೆ. ತನ್ನ ಪತ್ನಿ ಇಷ್ಟಪಟ್ಟು ಪ್ರತಿಷ್ಠಿತವಾಗಿ ಅಲಂಕರಿಸಿರುವ ದಿವಾಖಾನೆಯಲ್ಲಿ ಈ ಸೌಹಾರ್ದವೂ ಸಾಮೀಪ್ಯವೂ ದುರ್ಬಲವಾಗಿವೆ ಎಂಬುದು ವ್ಯಕ್ತವಾಗಿದೆ. ಲೇಖಕರ ಫ್ರೆಂಡ್ಸ್ ಎಲ್ಲ ಲೇಖಕರ ಥರನೇ ತುಂಬ ಸಿಂಪಲ್ ಜೀವಿಗಳು. ಇವರು ಏನು ಮನೆಗೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ, ಇಂಥ ಪ್ರತಿಷ್ಠಿತವಾದ ಬದುಕು ಯಾವ ಸ್ನೇಹಿತರು ಇಷ್ಟಪಡಲ್ಲ. ಆದರೆ ಏನು ಮಾಡೋದು, ಇವ್ರ ಮನೇಲಿ ತುಂಬ ಪ್ರತಿಷ್ಠಿತವಾಗಿ ಕಾಣಿಸ್ಬೇಕು ನಾವು ಅಂತ ಹೇಳ್ಕೊಂಡು ಅವ್ರ ಹೆಂಡತಿ ಇಷ್ಟಪಟ್ಟಿದ್ದರಿಂದ ಮನೇನ ಅದೇ ಥರ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಈ ಅಲಂಕಾರ ಏನಿದೆಯಲ್ಲ, ಇದು ಅವ್ರ ಫ್ರೆಂಡ್ಗಳಿಗೂ ಕೂಡ ತೊಂದರೆ ಆಗುತ್ತೆ. ದಿವಾಖಾನೆಯಲ್ಲಿ ಮನೆಯವರೂ ಆಪ್ತ ಮಿತ್ರರೂ ಹಾಗಿರಲಿ, ಹೊರಗಿನವರೂ ಬಂದು ಸ್ವಲ್ಪ ಕಾಲ ಅಲ್ಲಿ ಕುಳಿತರೆ ಅವರ ಮತ್ತು ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟುತ್ತದೆ. ಏಕೆಂದರೆ ಅವರಲ್ಲಿ ಸಿಗರೆಟ್ ಸೇದುವ, ನಶ್ಯ ಹಾಕುವ ಚಟವಿದ್ದವರಿಗೆ ಕೊಠಡಿಯ ಅಂದ ಚಂದವೆಲ್ಲ ಕೆಟ್ಟು ಹೋಗುವುದು ಎಂಬ ಭಯ ಕೊರೆಯುತ್ತಿರುತ್ತದೆ. ಆದರೆ ಮೊದಲಿನ ಅವ್ಯವಸ್ಥಿತವಾದ ಕೊಠಡಿಯಾಗಿದ್ದರೆ ಸ್ವತಂತ್ರವಾಗಿ ನಿಸ್ಸಂಕೋಚವಾಗಿ ಇರಬಹುದಾಗಿತ್ತು ಎಂಬ ಭಾವನೆ ಹೊಳೆಯುತ್ತದೆ. ಫ್ರೆಂಡ್ಸ್ ಆಗಲಿ, ರಿಲೇಷನ್ ಆಗಲಿ ಯಾರಾದರೂ ಬಂದು ಆ ದಿವಾಖಾನೆಯಲ್ಲಿ ಕುತ್ಕೊಂಡ್ರು ಅಂತಂದರೆ ಅವ್ರಿಗೂ ಕೂಡ ಭಯ ಆಗತ್ತಂತೆ. ಎಲ್ಲಿ ಇದು ನಮ್ಮ ಇಂದ ಹಾಳಾಗ್ಬಿಡತ್ತೋ, ಅಥವಾ ನಮಗೆ ಸಿಗರೆಟ್ ಸೇದೋಕ್ಕೆ ಆಗೋದಿಲ್ಲ, ನಶೆ ಹಾಕೋದಕ್ಕೆ ಆಗೋದಿಲ್ಲ, ಎಲ್ಲಿ ಇದರಿಂದ ಹಾಳಾಗ್ಬಿಡುತ್ತೋ ಅಂತ ಹೇಳ್ಕೊಂಡು ಅವ್ರಿಗೂ ಕೂಡ ಭಯ ಸ್ಟಾರ್ಟ್ ಆಗಿಬಿಡತ್ತಂತೆ. ಇಂಥ ಒಂದು ಬದಲಾವಣೆ ಲೇಖಕರ ಮನೆಯಲ್ಲಿ ಆಗತ್ತೆ. ಲೇಖಕರು ತಮ್ಮ ಮನೆಯ ದಿವಾಖಾನೆಯ ಬಗ್ಗೆ
ವಿರೋಧ ಮತ್ತು ತಿರಸ್ಕಾರ ವ್ಯಕ್ತವಾಗಿದೆ. ನನ್ನ ಮತ್ತು ನನ್ನವರ ವ್ಯಕ್ತಿತ್ವವೇನಿದ್ದರೂ ಇಲ್ಲಿಗೆ ಪ್ರವೇಶವಿಲ್ಲ. ಯಾವ ಮನುಷ್ಯರ ಸಂಪರ್ಕವೇ ಇಲ್ಲ. ಸಮುದ್ರ ಹಸಿರು ಬಣ್ಣ ಆವರಿಸಿರುವುದಂತೂ ಅದರ ಹೆಸರು ಕೇಳಿದರೆ ಮೈ ಉರಿಯುತ್ತದೆ. ಇದಕ್ಕೆ ಕಾರಣ ಸಿಂಧು ಪತ್ರಿಕೆಯ ಬರಹಗಾರ್ತಿ ಅಂತ ಶಪಿಸುತ್ತಾರೆ. ನಮ್ಮ ಮನಸ್ಸಿನಲ್ಲಾಗುವ ಸಾವಿರ ಮಾರ್ಪಾಡುಗಳಿಗೆ ದಿವಾಖಾನೆ ಹೊಂದಿಕೊಳ್ಳುವುದಿಲ್ಲ. ಬೆಳಕಿನಲ್ಲಿ ಹೊಳೆದು ನೆರಳಿನಲ್ಲಿ ಲೀನವಾಗಿ ಇಲ್ಲಿ ಶಾಂತವಾಗಿ ಹರಿದು ಅಲ್ಲಿ ಉತ್ಸಾಹದಿಂದ ಮುಂದೆ ನುಗ್ಗಿ ಒಮ್ಮೆ ಸಾಹಸದಿಂದ ಧುಮುಕಿ ಮತ್ತೊಮ್ಮೆ ಒಲುಮೆಯಿಂದ ಸರಸವಾಡಿ ಒಮ್ಮೆ ಕೋಪದಿಂದ ಘರ್ಜಿಸಿ ಮತ್ತೊಮ್ಮೆ ಮಂಜುಳವಾಗಿ ಹಾಡಿಕೊಂಡು ಹರಿಯಬೇಕಾದ ಜೀವನವಾಹಿನಿ ಇಲ್ಲಿ ಮಾನ್ಯ ನಿಶ್ಚಲವಾಗಿ ನಿಂತು ಹೋಗಿದೆ ಎಂಬ ವಿಷಾದವಿದೆ. ನನ್ನ ಮಗ ರಾಮು ಬೀದಿಯ ಧೂಳಿನಿಂದ ಮಸುಕಾಗಿದ್ದರೂ ಸಂತೋಷದ ಮುಖದಿಂದ ಒಳಗೆ ನುಗ್ಗುತ್ತಾನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಲೇಖಕರ ಮೈಮೇಲೆ ಬೀಳುತ್ತಾನೆ. ಬಟ್ಟೆಗಳು ಕೊಳೆಯಾಗುತ್ತವೆಂಬ ಎಣಿಕೆ ಅವನಿಗೂ ಇಲ್ಲ, ನನಗೂ ಇಲ್ಲ. ಮಗುವಿನ ನಡೆ ನುಡಿ ಹಾವಭಾವದಿಂದ ದಿವ್ಯ ಸೌಂದರ್ಯವೊಂದು ಉತ್ಪನ್ನವಾಗುತ್ತದೆ. ದಿವಾಖಾನೆಯಿಂದ ಅಲ್ಲವೆಂದು ವ್ಯಂಗ್ಯವಾದ ಅಭಿಪ್ರಾಯ ಪ್ರತಿಬಿಂಬಿತವಾಗಿದೆ. ದಿವಾಖಾನೆಗೆ ಇಷ್ಟೆಲ್ಲ ಖರ್ಚು ಮಾಡಿದ್ರು, ಆಧುನಿಕತೆಗೆ ತಕ್ಕಂತೆ ಬದಲಾಯಿಸಿದ್ರು, ಆದ್ರೇನು ಪ್ರಯೋಜನ, ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಅಂತ ಲೇಖಕರು ಬೇಜಾರು ಪಡ್ತಾರೆ. ದಿವಾಖಾನೆ ಅಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರೆ ಏನು ಪ್ರಯೋಜನ, ಅದಕ್ಕೆ ಯಾವುದೇ ರೀತಿ ಭಾವನೆಗಳಿಲ್ಲ, ಅದು ನಮ್ಮ ಭಾವನೆಗಳಿಗೆ ಅದು ಸ್ಪಂದಿಸಲ್ಲ. ಆದ್ರೂ ಕೂಡ ನಾವು ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಡೆಕೋರೇಷನ್ ಮಾಡಿದ್ವಿ, ಏನು ಪ್ರಯೋಜನ, ಇದರಿಂದ ಏನೂ ಯೂಸ್ ಇಲ್ಲ, ಇದೆಲ್ಲ ಸುಮ್ಮನೆ ದುಡ್ಡು ದಂಡ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೋತಾರೆ. ಲೇಖಕರು ಅವರ ಜೀವನನ ನದಿಗೆ ಹೋಲಿಸ್ಕೋತಾರೆ. ಅವರು ನದಿ ಥರ ಇರಬೇಕು ನಮ್ಮ ಜೀವನ ಅಂತ ಹೇಳ್ತಾರೆ. ಯಾವ ಥರ ಅಂತಂದರೆ ಬೆಳಕಿನಲ್ಲಿ ಹೊಳೆದು ನೆರಳಿನಲ್ಲಿ ನೀಲವಾಗಿ ಇಲ್ಲಿ ಶಾಂತವಾಗಿ ಹರಿದು ಅಲ್ಲಿ ಉತ್ಸಾಹದಿಂದ ಮುಂದೆ ನುಗ್ಗಿ ಒಮ್ಮೆ ಸಾಹಸದಿಂದ ಧುಮುಕಿ ಮತ್ತೊಮ್ಮೆ ಒಲುಮೆಯಿಂದ ಸರಸವಾಡಿ ಒಮ್ಮೆ ಕೋಪದಿಂದ ಗರ್ಜಿಸಿ ಮತ್ತೊಮ್ಮೆ ಮಂಜುಳವಾಗಿ ಹಾಡಿಕೊಂಡು ಹರಿಯಬೇಕು ಅಂತ ಹೇಳ್ತಾರೆ. ಅಂದರೆ ಜೀವನ ಅಂತಂದರೆ ಒಂದು ಚಂಚಲತೆ ಇರಬೇಕು, ಒಂದೇ ಥರ ಯಾವಾಗಲೂ ನಿರ್ದಿಷ್ಟವಾಗಿ ಇರೋಕ್ಕಾಗಲ್ಲ. ಆಗಾಗ ಬದಲಾವಣೆಗಳಾಗ್ತಾ ಇರಬೇಕು ಜೀವನದಲ್ಲಿ. ಒಂದು ಸತಿ ಖುಷಿ ಸಂತೋಷ, ಇನ್ನೊಂದು ಸತಿ ಉತ್ಸಾಹ, ಇನ್ನೊಂದು ಸತಿ ಬೇಜಾರು, ಇನ್ನೊಂದು ಸತಿ ಏನೂ ಇಲ್ಲದೆ ಇರೋಂಥ ತಟಸ್ಥವಾದಂತಹ ಜೀವನ, ಈ ಥರ ಎಲ್ಲ ಬದಲಾವಣೆಗಳು ಆಗಬೇಕು ಅನ್ನೋದು ಲೇಖಕರ ಅಭಿಪ್ರಾಯ. ಅವ್ರು ಯಾವ ಥರ ಬದುಕೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ, ಅವ್ರ ಮಗ ರಾಮು ಇದನ್ನೆಲ್ಲ ಅವನು ಹೊರಗಡೆ ಹೋಗಿ ಆಟ ಆಡಬೇಕು, ಆಟ ಆಡ್ಕೊಂಡು ಧೂಳಿಂದ ಬರಬೇಕು, ಧೂಳಿಂದ ಬಂದೋನೆ ಅವ್ರ ಅಪ್ಪನ ಪ್ರೀತಿಯಿಂದ ಅಪ್ಕೊಂಡು ಅವ್ರ ಮೈ ಮೇಲೆಲ್ಲ ಬಿದ್ದು ಉಳ್ಳಾಡಬೇಕು. ಅದರಿಂದ ಗಲೀಜಾಗತ್ತೆ ಅಂತ ಹೇಳ್ಕೊಂಡು ಅವರಿಗಾಗಲಿ ಅವ್ರ ಮಗಂಗಾಗಲಿ ಯಾವುದೇ ರೀತಿ ಭಾವನೆಗಳಿರೋದಿಲ್ಲ. ಖುಷಿಯಿಂದ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋದು ಅವರ ಮನದಿಂಗಿತವಾಗಿರುತ್ತದೆ. ಮತ್ತೆ ಮುಂದುವರೆದವ್ರು ಏನಂತಾರೆ ಅಂತಂದರೆ, ಲಲಿತೆ ನನ್ನನ್ನು ಕಂಡೊಡನೆ ನಗುಮುಖದಿಂದ ಏಳುವ ಹಾಗೆ ಕೊಠಡಿಯು ಮತ್ತೊಬ್ಬ ಪ್ರೇಯಸಿಯಂತೆ ಎದ್ದು ಸ್ವಾಗತಿಸಿ ಅಪ್ಪುವಂತಿರಬೇಕು. ಅದರ ಪಾಡಿಗೆ ಅದು, ನಮ್ಮ ಪಾಡಿಗೆ ನಾವಿದ್ದರೆ ಪ್ರಯೋಜನವಿಲ್ಲ ಎಂಬುದಾಗಿದೆ. ನನ್ನ ಮನಸ್ಸಿಗೆ ಧಕ್ಕೆ ತರುವಂತಹ ಆ ಕೊಠಡಿಗೆ ಕಾಲಿಡುವುದನ್ನೇ ಬಿಟ್ಟಿದ್ದೇನೆ. ಪ್ರಿಯವಾದ ಒಳ ಕೊಠಡಿಯಲ್ಲಿ ಪೂರ್ವ ಸ್ನೇಹಿತರಾದ ಸುಂದರ್ ಕುರ್ಚಿಗಳಿವೆ. ಹಸಿವಾದಾಗ ನನ್ನೊಡನೆ ತಿಂದು ಬಾಯಾರಿಕೆಯಾದಾಗ ನನ್ನೊಡನೆ ಕುಡಿದಿರುವ ಹಳೆಯ ಮೇಜಿದೆ. ಹೀಗಿರುವ ದಿವಾಖಾನೆಯಲ್ಲಿ ಕಾಣುವ ಪಾಷಾಣ ಹೃದಯದ ನಿಶ್ಚಲ ಸೌಂದರ್ಯ ನನಗೂ ಬೇಡ, ನನ್ನ ಆತ್ಮೀಯರಿಗೂ ಬೇಡ ಎಂದು ವಿಷಾದ ವ್ಯಕ್ತಪಡಿಸುತ್ತಾರೆ. ಲಲಿತೆ ನನ್ನನ್ನು ಕಂಡೊಡನೆ ನಗುಮುಖದಿಂದ ಏಳುವ ಹಾಗೆ. ಅವರು ಹೊರಗಡೆ ಹೋಗಿ ಬಂದ ತಕ್ಷಣ ಅವ್ರ ಹೆಂಡತಿ ಹೇಗೆ ನಗುಮುಖದಿಂದ ಅವ್ರನ್ನ ಸ್ವಾಗತಿಸ್ತಾರೋ ಅದೇ ಥರ ಈ ದಿವಾಖಾನೆಗೆ ಏನು ಅಲಂಕಾರ ಮಾಡಿದಾರಲ್ಲ ಆ ದಿವಾಖಾನೆ ಕೂಡ ಎದ್ದು ಸ್ವಾಗತಿಸೋ ಥರ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಏನು ಪ್ರಯೋಜನ, ನಾವು ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವಿರುತ್ತೆ, ಅದರಿಂದ ನಮಗೇನು ಖುಷಿ ಇಲ್ಲ. ಅದು ನನ್ನ ಮನಸ್ಸಿಗೆ ತುಂಬ ಧಕ್ಕೆ ತರುವಂಥ ಕೊಠಡಿ ಆಗಿದೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅದ್ರ ಬಗ್ಗೆ ಎಷ್ಟು ಬೇಜಾರಾಗಿದೆ ಅಂತಂದರೆ ಅವರು ಆ ಲಿವಿಂಗ್ ರೂಮಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರಂತೆ. ಮೊದಲು ಅವ್ರು ತುಂಬ ಇಷ್ಟಪಡ್ತಿದ್ದಂಥ ಜಾಗ ಲಿವಿಂಗ್ ರೂಮ್ ಆಗಿತ್ತು. ಬಟ್ ಈಗ ಆ ಲಿವಿಂಗ್ ರೂಮಿಗೆ ಅಷ್ಟೆಲ್ಲ ರಿಸ್ಟ್ರಿಕ್ಷನ್ ಬಂದಮೇಲೆ ಅಲ್ಲಿಗೆ ಹೋಗೋದೇ ತಪ್ಪು ಅನ್ನೋ ಥರ ಆಗಿಬಿಟ್ಟಿದೆ ಅನ್ನೋದು ಉದ್ದೇಶದಿಂದ ಅವ್ರು ಅಲ್ಲಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಅವರಿಗೆ ತುಂಬ ಫೇವ್ರೇಟ್ ಆಗಿರೋಂಥ ಪ್ಲೇಸ್ ಯಾವುದು ಅಂತಂದರೆ ಅವ್ರದ್ದು ರೂಮು, ಬೆಡ್ರೂಮ್ ಏನಿದೆಯಲ್ಲ ಅದೇ ರೂಮು. ಆ ರೂಮಿಗೆ ಅವ್ರದ್ದು ಹಳೇದು ಫರ್ನಿಚರ್ಸ್ ಏನೆಲ್ಲ ಇತ್ತಲ್ಲ, ಕುರ್ಚಿ ಮೇಜುಗಳು, ಅದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ ಯಾರಾದರೂ ಬಂದರೂ ಕೂಡ ಸೀದಾ ಈಗ ಅಲ್ಲಿಗೆ ಹೋಗ್ತಾರೆ, ಅವ್ರ ಜೊತೆನೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ದಿವಾಖಾನೆ ಅಂತಂದರೆ ಅದೊಂಥರ ಈಗ ಪಾಯ್ಸನ್ ಟೈಪ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಸೌಂದರ್ಯ ಇದೆ, ಬಟ್ ಅದು ತಟಸ್ಥವಾಗಿದೆ, ಅದು ಯಾವುದಕ್ಕೂ ಸ್ಪಂದನೆಯೇ ಮಾಡಲ್ಲ. ಅಂಥ ಸೌಂದರ್ಯ ಇಟ್ಕೊಂಡು ನಾನೇನು ಮಾಡಲಿ, ಅದರ ಅವಶ್ಯಕತೆ ನನಗಿಲ್ಲ, ನನ್ನ ಆತ್ಮೀಯರಿಗೂ ಕೂಡ ಅದರ ಅವಶ್ಯಕತೆ ಇಲ್ಲ, ನನಗೂ ಬೇಡ, ನನ್ನ ಆತ್ಮೀಯರಿಗೂ ಬೇಡ ಅಂತ ಹೇಳಿ ಬೇಜಾರು ಮಾಡ್ಕೋತಾರೆ.
ಇದಿಷ್ಟು ದಿವಾಕಾನೆಯ ಅಂದ ಚಂದದ ಕುರಿತಾದ ವಿಶ್ಲೇಷಣೆ. ಇನ್ನು ಪ್ರಶ್ನೋತ್ತರಗಳಿಗೆ ಬರೋದಾದರೆ ಇಲ್ಲಿ 2 ಪ್ರಶ್ನೆ ಕೇಳ್ಬೋದು. ಒಂದು, ಲಲಿತಾದೇವಿ ದಿವಾಕಾನೆಯನ್ನು ಹೇಗೆ ಅಲಂಕರಿಸಿದಳು ಬದಲಿಗೆ ದಿವಾಕಾನೆಯ ಅಂದ ಚಂದವನ್ನು ವಿವರಿಸಿ ಅಂತ ಕೇಳ್ಬೋದು. ಅದು ಬಿಟ್ಟರೆ ಲೇಖಕರು ಬಯಸಿದ ಬದುಕು ಹೇಗಿತ್ತು, ಲೇಖಕರು ಯಾವ ರೀತಿ ಬದುಕೋದಕ್ಕೆ ಇಷ್ಟಪಡ್ತಿದ್ರು. ಅವರು ತುಂಬ ಸಿಂಪಲ್ ಜೀವಿ, ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು. ಅವರು ಜೀವನ ಯಾವಾಗಲೂ ಚಂಚಲತೆಯಿಂದ ಕೂಡಿರಬೇಕು, ಯಾವಾಗಲೂ ತಟಸ್ಥವಾಗಿರಬಾರ್ದು ಅಂತ ಹೇಳಿ ಬಯಸ್ತಾಯಿದ್ರು. ಅವರು ಅವ್ರ ಜೀವನನ ಹೇಗಿರಬೇಕು ಅಂತ ಬಯಸಿದ್ರು ಅಂತಂದರೆ, ಒಂದು ನದಿ ಕೂಡ ಕಂಪೇರ್ ಮಾಡಿದ್ದಾರೆ. ಬೆಳಕಿನಲ್ಲಿ ಹೊಳೆದು ನೆರಳಿನಲ್ಲಿ ನೀಲವಾಗಿ, ಇಲ್ಲಿ ಶಾಂತವಾಗಿ ಹರಿದು ಅಲ್ಲಿ ಉತ್ಸಾಹದಿಂದ ಮುಂದೆ ನುಗ್ಗಿ, ಒಮ್ಮೆ ಸಾಹಸದಿಂದ ಧುಮುಕಿ, ಮತ್ತೊಮ್ಮೆ ಚಿಲುಮೆಯಿಂದ ಸರಸವಾಡಿ, ಒಮ್ಮೆ ಕೋಪದಿಂದ ಗರ್ಜಿಸಿ, ಮತ್ತೊಮ್ಮೆ ಮಂಜುಳವಾಗಿ ಹಾಡಿಕೊಂಡು ಹರಿಯಬೇಕಾದ ಜೀವವಾಹಿನಿಯಂತೆ ಇರಬೇಕು, ನಿಶ್ಚಲವಾಗಿ ಇರಬಾರ್ದು, ಮನಸ್ಸನ್ನು ಬಂಧನದಲ್ಲಿರಿಸಿಕೊಳ್ಳದೆ ಸ್ವತಂತ್ರವಾಗಿ ಬದುಕಲು ಇಷ್ಟಪಡುತ್ತಾರೆ. ಆಡಂಬರದ ತೋರಿಕೆಯ ಜೀವನಕ್ಕಿಂತ ಇರುವುದರಲ್ಲೇ ಸಂತೋಷದಿಂದ ಸುಖವಾಗಿ ಬದುಕುವುದು ಲೇಖಕರ ಬಯಕೆಯಾಗಿದೆ. ಇದಿಷ್ಟು ದಿವಾಕಾನೆಯ ಅಂದ ಚಂದದ ಮುಖ್ಯ ವಿಶ್ಲೇಷಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ಅರ್ಥ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ, ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಶ್ರಮಕ್ಕೆ ನೀವು ಕೊಡುವ ಪ್ರತಿಫಲ ನಿಮ್ಮ ಒಂದು ಲೈಕ್ ಅಷ್ಟೇ ನಾನು ಕೇಳೋದು. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ನನ್ನ ವಿಡಿಯೋಗಳು ನೋಡಬೇಕು ಅಂತ ಬಯಸೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.